ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ತೋರಿಸ್ತೀನಿ ಅನ್ನೋ ನಾವು ಪ್ಲಾನೇ ಮಾಡಿಲ್ಲ. ಟೋಲ್ ಆದ್ಮೇಲೆ ಒಬ್ರು ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಹೆಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ, ಆದರೆ ಆಗಿರಲಿಲ್ಲ. ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಏನಾದರೂ ಆಗಲಿ ಇವತ್ತು ಸ್ಟಾರ್ಟ್ ಮಾಡಲೇಬೇಕಂತ ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಏನಂತ, ನೋಡೋಣ. ಯಾವ ಸ್ಪೆಷಲ್ ಪ್ಲೇಸ್ ಯಾವುದಂತ ಯೋಚನೆ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಇದೇನಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಥರ. ನಾವು ಪ್ಲ್ಯಾನೇ ಮಾಡಿಲ್ಲ, ಅಂದ್ಕೊಂಡೇ ಇಲ್ಲ ಹೋಗ್ಬೇಕಂತ. ಬೆಳಗ್ಗೆಯಿಂದ ಮನೇಲೇ ಇದ್ದೀವಿ, ಆದರೆ ಏನು ಅನಿಸಿಲ್ಲ. ಸಡನ್ನಾಗಿ 7 o'clock ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಇವರೇ ಯಾಯ್ ಮಾಡ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದರು. ನಾನು ಅದಕ್ಕೆ ಇವಾಗ್ಲಾ ಅಂತ ಅಂದೆ. ಯಾಕೋ ಹೋಗ್ಬೇಕನ್ನಿಸ್ತಾ ಇದ್ದೆ, ಹೋಗೋಣ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು 7 ಗಂಟೆ ಎಲ್ಲನೋ ಅಂದರು. ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಏನೇನು ಬೇಕೆಲ್ಲ ಎತ್ಕೊಂಡ್ಬಿಟ್ಟು ಏನೇನು ಎತ್ಕೊಂಡಿದ್ದು ಗೊತ್ತಿಲ್ಲ, ಎಲ್ಲ ಪಟ ಅಂತ ಎತ್ಕೊಂಡ್ಬಿಟ್ಟು ಆಲ್ರೆಡಿ ಟೈಮು ಎಷ್ಟಾಗೈತೆ ಟೈಮ್ ನೋಡ್ಬೋದು, 8:12. ಮನೆ ಬಿಟ್ಟಾಗಲೇ 7:45 ಆಗಿತ್ತು. ಆಲ್ರೆಡಿ ದೇವನಹಳ್ಳಿ ಹತ್ರ ಇದ್ದೀವಿ. ದೇವನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಆಲ್ರೆಡಿ CNG ಐತಲ್ಲ, ಹೋಗ್ತಾ ಇದ್ದೀವಿ. ಇವತ್ತು ಏನೋ ಗೊತ್ತಿಲ್ಲಪ್ಪ, ಒಂಥರ ಪಾಸಿಟಿವ್ ಫೀಲ್ ಆಗ್ತಾಯಿದೆ. ಗೊತ್ತಿಲ್ಲ, ರಾಯರೇ ಕರೆಸ್ಕೊತವ್ರೆ ಅಂತ ಅಂದ್ಕೊತಾ ಇದ್ದೀನಿ ಸಡನ್ನಾಗಿ. ತುಂಬ ಸಲ ಹೋಗಿದ್ದೀವಿ, ದೆನ್ ಫಸ್ಟ್ ಟೈಮ್ ಅಲ್ಲ. ಆ್ಯಕ್ಚುಲಿ ಲಾಸ್ಟ್ ಏನಲ್ಲ, ನಾವು ಡಿಸೆಂಬರಲ್ಲಿ ಹೋಗಿದ್ದೀವಿ, ಜಾನ್ವರಿಯಲ್ಲಿ ಹೋಗಿಲ್ಲ, ಫೆಬ್ರವರಿಯಲ್ಲಿ, ಮಾರ್ಚು ಕಂಟಿನ್ಯೂಸ್ ಆಗಿ ಹೋಗಿದ್ದೀವಿ. ಏನೋ ಗೊತ್ತಿಲ್ಲ, ನಮ್ಗೇನು ಅನ್ಸುತ್ತೆ ಅಂದರೆ ನಾವೇನಾದರೂ ಹೋಗ್ತೀವಾ ಇಲ್ಲ ರಾಯರೇ ನಮ್ಮನ್ನ ಕರೆಸ್ಕೊತಾ ಇದ್ದಾರಾ ಅಂತ. ನನಗೆ ಎಲ್ಲರೂ ಹೇಳ್ತಾರೆ ನಾವೇ ಹೋಗೋಕ್ಕಾಗಲ್ಲ, ದೇವರೇ ನಮ್ಮನ್ನ ಕರೆಸ್ಕೋಬೇಕು ಅಂತ. ನಾನು ಅದೇ ಇದರಲ್ಲಿದ್ದೀನಿ. ಮೇ ಬಿ ರಾಯರೇ ನಮ್ಮನ್ನ ಕರೆಸ್ಕೊತಾ ಇರ್ಬೋದು ಅಂತ, ಗೊತ್ತಿಲ್ಲ, ನೋಡೋಣ. ನೀವು ಹಿಂಗೆ ನನಗೆ ಸಪೋರ್ಟ್ ಮಾಡಬೇಕು. ಬ್ಲಾಗ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಗೊತ್ತಿಲ್ಲ, ಫಸ್ಟ್ ಬ್ಲಾಗ್ ಅಲ್ವಾ, ಆ್ಯಕ್ಚುಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಚೆನ್ನಾಗಿ ಮಾತಾಡ್ತೀನಿ. ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಾತಾಡ್ತೀನಿ. ಇವಾಗೇನೋ ಕಾರ್ ಒಳಗಡೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಮಾತಾಡ್ತಾ ಇದ್ದೀನಿ ಅಪ್ಪ. ಇದು ಏನಾದರೂ ನಾನು ರೋಡಲ್ಲೆಲ್ಲ ಫೋನ್ ಎತ್ಬಿಟ್ಟು ಮಾತಾಡಲ್ವಾ? ಮಾತಾಡ್ತೀನಿ, ಮಾತಾಡಲ್ಲ ಅಂತ ನಾನು ಮಾತಾಡ್ತೀನಿ. ನೋಡ್ತಾರೆ ಒಬ್ಳೊಬ್ಳು ಹೋಗ್ಬೇಕಾದ್ರೆ ಫೋನಿಗೆಲ್ಲ ಎದ್ಬಿಟ್ಟು ಮಾತಾಡೋಕೆ ಅನ್ಸಲ್ಲ. ಬಟ್ ಜೊತೆಲಿ ಯಾರಾದರೂ ಇದ್ರೆ ಅಯ್ಯೋ ಜೊತೆಲಿ ಇದಾರಲ್ವ ಬಿಡು, ಇದಾಗಲ್ಲ ಮಾತಾಡೋಣ ಅಂತ ಅನ್ಸುತ್ತೆ. ಮಾಡ್ತೀನಿ, ನೋಡೋಣ. ಧೈರ್ಯ ಬೇಕು, ಸ್ವಲ್ಪ ಧೈರ್ಯ ಇಲ್ಲ. ಯಾಕಂದರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಬಸ್ಸಲ್ಲೇ ಆಯಿತು, ಎಲ್ಲಾದರೂ ಹೋಗ್ಬೇಕಂದ್ರೆ ನಾವು ಜಸ್ಟ್ ಫೋನಲ್ಲಿ ಕ್ಯಾಮ್ರಾ ತೆಗ್ದುಬಿಟ್ಟು ಸ್ವಲ್ಪ ಎಷ್ಟೇ ಏನಾದರೂ ಆಗೈತಾ ಅಂತ ನೋಡ್ಕೊಳ್ಳೋಕೆ, ಅಯ್ಯೋ ಯಾರಾದ್ರೂ ನೋಡಿದ್ರೆ ಏನಂತಾರಪ್ಪ ಅಂತ ಫೀಲ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ರೋಡಲ್ಲಿ ವ್ಲಾಗ್ ಹಿಂಗೆ ತೆಗ್ದುಬಿಟ್ಟು ಹಿಂಗೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಾ? ತೋರಿಸ್ತೀನಿ ಅನ್ನೋ. ತೋರಿಸ್ತೀನಿ. ಮಂತ್ರಾಲಯ ಟ್ರಿಪ್ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ. ಸ್ಟೇ ಟ್ಯೂನ್, ಓಕೆ? ಇದ್ರೆ ನೆಮ್ಮದಿಯಾಗಿರ್ಬೇಕು. ನೋಡಿದ್ರಾ ಡ್ಯಾನ್ಸ್ ಮಾಡ್ತಾರೆ ಅವಾಗ ಯಾರು ಇದು ಮಾಡೋದು ಅಷ್ಟೇ. ಅಪ್ಪ ನಮ್ದು ಬಾಸ್ ಡಿ ಬಾಸ್, ನಮ್ಮ ಬಾಸ್ ನಿಮ್ಮ ಬಾಸ್ ಯಾರಪ್ಪ? ಅಯ್ಯೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಏನಾಗಿದೆ? ಕೂತಿದಾರ ಡಿವೈನ್ ಎಲ್ಲ. ಎಲ್ಲರೂ ಸೇಫಾಗಿ ಡ್ರೈವ್ ಮಾಡ್ರಿ, ಸೀಟ್ ಬೆಲ್ಟ್ ಅನ್ನು ಧರಿಸಿ. ನೀವು ಧರಿಸಿದ್ದೀರಾ? ನಾವು ಕೂಡ ಧರಿಸಿದ್ದೀವಿ.
ಒಂಥರ ಫುಲ್ ಬೇರೆ ವೈಬೆ. ಏನಂತ ಇಬ್ರು ಸಾಂಗ್ ಹಾಕೊಂಡು ಈ ಥರ ಹಾಡು ಹೇಳ್ಕೊಂಡು ಏನಾದರೂ ಕಷ್ಟ ಸುಖ ಮಾತಾಡಿಕೊಂಡು ಅವ್ರು ನನ್ಗೆ ಹೇಳೋದು. ಕಷ್ಟ ಸುಖ ಮಾತಾಡೋದ್ಕಿಂತ ಅವ್ರು ನನ್ನ ಕಾಲು ಎಳಿತಾರೆ, ನಾನು ಅವ್ರ ಕಾಲು ಎಳಿತೀನಿ. ಫುಲ್ ರೇಕ್ಸ್ ಹಾಕಿ ಮತ್ತೆ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ಅದೇ ಇರುತ್ತೆ. ಅದು ಎಲ್ಲದಕ್ಕಿಂತ ಕಷ್ಟ ಸುಖ ಅಂತ ಏನು ಮಾತಾಡಲ್ಲ, ಜಸ್ಟ್ ಮಾಮೂಲಿ ಎಲ್ಲ ಮಾತಾಡ್ತೀವಿ, ಸುಮ್ಮನೆ ಮಾತಾಡ್ತಾ ಇರ್ತೀವಿ. ಅದು ಬಿಟ್ರೆ ಸಾಂಗ್ ಹಾಕಿ ಇದು ಐಫೋನ್ ಏನಂದ್ರೆ ಫೋನ್ ಸ್ವಲ್ಪ ಇಟ್ಟಾಯ್ತಂದ್ರೆ ಟಾರ್ಚು ಆಫು, ನಾವು ಕಳ್ಸಲ್ಲ. ನಮ್ಮ ಥರ ಅದಕ್ಕೆ ಯಾವಾಗಲೂ ಕೂಲಾಗಿರ್ಬೇಕಾ? ಕೂಲಾಗಿರೋದಲ್ಲ, ಯಾವತ್ತೂ ನ್ಯಾಚುರಲ್ ಬ್ಯೂಟಿ ನಮ್ದೆಲ್ಲ. ನಿಮ್ದೆಲ್ಲ ಅರ್ಧ. ಏನ್ ಅರ್ಧ? ಓ ಎಂತದು ಇಲ್ಲ. ಕ್ರೀಮ್ ಹಾಕ್ತೀರಾ, ನೀವು 2 cream ಅವರ್ಗೆ ಹಾಕ್ತೀರಾ? ಹೊರಟೋಯ್ತೀರಾ. ನಮ್ದೆಲ್ಲ ನೋಡ್ರಿ, ನೋಡಿ. ಏನು ಕ್ರೀಮ್ ಹಾಕಲ್ಲ, ನ್ಯಾಚುರಲ್ ಆಗಿರ್ತೀವಿ. ನಿಮ್ಮ ಥರ ಒಂದು ಕ್ರೀಮ್ ಹಾಕಿದ್ಮೇಲೆ ಬ್ಯೂಟಿ ಕಾಣೋದು, ಕ್ರೀಮ್ ಹಾಕದೇ ಇರಬೇಕಾದ್ರೆ ಬ್ಯೂಟಿ ಇಲ್ಲದೆ ಇರೋದು, ಆ ಥರ ನಮ್ದು ಯಾವತ್ತೂ ಇರೋದು ನ್ಯಾಚುರಲ್ ಬ್ಯೂಟಿ. ವಾಯ್ಸ್ ಈಸ್ ಗ್ರೇಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ವಾಯ್ಸ್ ಈಸ್ ಗ್ರೇಟ್. ಕಾಣಿಸ್ತಾ ಇಲ್ಲ ಕಣೋ ನೀನು. ಅಲ್ಲಿಡಿಬೇಕು ಅವಾಗ ಅವಾಗ. ನ್ಯಾಚುರಲ್ ಬ್ಯೂಟಿ ಅಂತೆ. ಓ ನಾವು ನ್ಯಾಚುರಲ್ ಬ್ಯೂಟಿನಪ್ಪ. ನಾನೇನು ಹಾಕಿಲ್ಲ, ಒಂದು ಕ್ರೀಮ್ ಹಾಕಿದ್ದೀನಿ, ಮಾಯಿಶ್ಚರೈಸರ್ ಮತ್ತೆ ಒಂದು ಸ್ವಲ್ಪ ಲಿಫ್ಟಿಗೆ ಹಚ್ಚಿದ್ದೀನಿ, ಬಿಟ್ರೆ ನಾನೇನು ಮೇಕಪ್ ಮಾಡಲ್ಲ. ನೋಡ್ರಿ ಇದರಲ್ಲೇ ಗೊತ್ತಾಯ್ತಲ್ಲ, ಲಿಫ್ಟಿಗೆ ಅದೆಲ್ಲರೂ ಹಾಕೊಂತಾರೆ ಈಚೆ ಹೋಗ್ಬೇಕಾದ್ರೆ ಅಲ್ವಾ. ಹಾಕೋಣದಂದ್ರೆ ಜೋಬಲ್ಲೇ ಇಟ್ಕೊಂಡು ಹೊರಟಾಡ್ತೀರಲ್ಲ. ಜೋಬಲ್ಲ, ಬ್ಯಾಗಲ್ಲಿ. ಅಣ್ಣ ಅವ್ರು ಹೆಂಗೆ ಹೋಯ್ತಾವ ಇಂಡಿಕಾದಲ್ಲಿ. ಹಬ್ಬ ಅವ್ರದ್ದು ಒಂದು ಲೈಫೇ ಈ ಥರ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಜಪಾನ್ಗೆ ಹೋಯ್ತಾ ಇರ್ಬೇಕು ಅವ್ರು ಮೇ ಬಿ. ಹಿಂಗ ಜಪಾನ್ಗೆ ಹೋಗೋದು? ಹೌದು. ಹೌದಾ, ನಾವು ಜಪಾನ್ಗೆ ಹೋಗ್ತೀವಿ ಹಂಗಾದ್ರೆ ಬೇಕತ್ತು. ಆಲ್ರೆಡಿ ಎಲ್ಲಿದ್ದೀವಿ? ಚಿಕ್ಕಬಳ್ಳಾಪುರ. 8:39 ಟೈಮು. ಚಿಕ್ಕಬಳ್ಳಾಪುರ ಅಲ್ಲಿ ಇದ್ದೀವಿ ಆಲ್ರೆಡಿ ನಾವು. ಪರವಾಗಿಲ್ಲ, ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಒಂಥರ ಫೀಲ್ ತುಂಬ ಚೆನ್ನಾಗೈತೆ. ಏನು ಮಾಡೋದು, ಡ್ರೈವರ್ ಇರಬೇಕಂತ ಯಾರು. ಬೆಳಿಗ್ಗೆ ಅಲ್ಲ, ಅಲ್ಲಿ ಸ್ಟಾರ್ಟ್ ಮಾಡ್ದಾಗಿಂದ ಎಂಡ್ ಮಾಡೋ ಗಂಟ ಬ್ಲಾಗ್ ಮಾಡಿದ್ರೆ ಅವ್ರು ಹೆಂಗ್ ಕೇಳ್ತಾರೆ? ಕೇಳಲ್ವಾ? ಕೇಳ್ತಾರೆ ಅವರು ತಾನೇ. ಸರಿ ಆಯಿತು, ಆಮೇಲೆ ಸಿಗ್ತೀವಿ. ಎಲ್ಲಾದರೂ ಬ್ರೇಕ್ ಆಗ್ದಾಗ ಸಿಗ್ತೀನಿ. ಸರಿನಾ? ಇವಾಗ ಒಂದು ಊಟದ ಬ್ರೇಕ್ ಹಾಕ್ತಿದ್ದೀವಿ. ಊಟ ತಿಂತಾ ಇದ್ದೀವಿ. ಏನು ಊಟ ಅಂದರೆ ದೋಸೆ. ಒಂದು ಪ್ಲೇಟ್ಗೆ 2 ದೋಸೆ ಕೊಟ್ಟಿದ್ದಾರೆ. ಅರ್ಧ ದೋಸೆ ತಿಂದ್ಬಿಟ್ಟು ಕೂತಿದ್ದಾನೆ. ನಾನು ಮಾತ್ರ 2 ಫುಲ್ ತಿಂತೀನಿ. 1.5 ದೋಸೆ. ಎಷ್ಟು ರಶ್ ಐತಂದರೆ ಫುಲ್ ರಶ್ ಐತೆ. ರೋಡ್ ಸೈಡಲ್ಲೇ ಬಟ್ ಫುಲ್ ರಶ್ ಐತೆ. ಒಂದು ಊಟದ ಬ್ರೇಕ್ ತಗೊಂಡು ಊಟ ತಿಂದು ಚೆನ್ನಾಗಿತ್ತು. ಎಲ್ಲಿ ಯಾವುದಿದು ಟೋಲು? ಬಾಗೇಪಲ್ಲಿ ಟೋಲ್. ಬಾಗೇಪಲ್ಲಿ ಟೋಲ್ ಟೋಲ್ಕಿನ ಹಿಂದೆನಾ? ಟೋಲ್ ಆದಮೇಲೆ ಲೆಫ್ಟಲ್ಲೇ ಫುಟ್ಪಾತಲ್ಲೇ ಚೆನ್ನಾಗಿದೆ. ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಅಂತ ಹೋದ್ವಿ, ಬಟ್ ನಮಗೆ ಇಡ್ಲಿ ಬರ್ದಿಲ್ಲ ಅನಿಸುತ್ತೆ, ಅದಕ್ಕೆ ಇಡ್ಲಿ ಸಿಕ್ಕಿಲ್ಲ. ದೋಸೆ ತಿಂದ್ವಿ, ಚೆನ್ನಾಗಿತ್ತು. ಖಾರ 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 ತಿಂದ್ಬಿಟ್ಟು ಒಂದು ಚಿಪ್ಸ್ ತಗೊಂಡು ನಮ್ಮ ಪಯಣನ ಮುಂದುವರಿಸ್ತಾ ಇದ್ದೀವಿ. ಎಲ್ಲಿದ್ದೀವಿ? ಅನಂತಪುರ್ಗೆ ಒಂದು 14 ಕಿಲೋಮೀಟರ್ ಐತೆ. ಅನಂತಪುರಕ್ಕೆ ಇನ್ನೂ ಒಂದು 14 ಕಿಲೋಮೀಟರ್ ಐತೆ. ಮಂತ್ರಾಲಯಕ್ಕೆ ಎಷ್ಟೈತೆ ಆಯ್ತಾ? ದೋಸೆ ತಿನ್ನೋ ಹತ್ರ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಅಷ್ಟು ಜನ ನೋಡಿದ್ರೆ ಇವಾಗಲೇ ಅಲ್ಲೇ ಅವ್ರು ಅಂಕಲ್ ಬೇರೆ ನನ್ನ ನೋಡ್ತಾ ಇದ್ರು. ಅಲ್ಲಿ ಕೂತಿದ್ರಲ್ಲ ಅವರು, ನನ್ಗೆ ಅಲ್ಲಿ ಅವ್ರಿಗೆ ನೋಡಿದ ತಕ್ಷಣ ನನಗೆ ಅಲ್ಲೇ ಮಾತಾಡೋಕ್ಕೆ ಆಗಿಲ್ಲ. ಮತ್ತು ಇದೇ ಫೋನ್ನಲ್ಲೇ ವಿಡಿಯೋ ಮಾಡೋದು, ಇದೇ ಫೋನಲ್ಲೇ ಫೋನ್ಪೇ ಯೂಸ್ ಮಾಡೋದ್ರಿಂದ ಎಲ್ಲದೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇವನೇನಾದರೂ ಫೋನ್ಪೇ ಬೇಕಂತ ಫೋನ್ ಎತ್ಕೊಂಡು ಹೋದರೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಏನಂತೀರಾ ಸರ್? ಊಟ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಏನು ತಿಂದೆ ಅಂತ ಸೂಪರ್ ಆಗಿತ್ತು? ದೋಸೆ. ಎಷ್ಟು ತಿಂದೆ? ಅರ್ಧ. ಒಂದು ಪ್ಲೇಟ್ಗೆ 2 ದೋಸೆ ಕೊಟ್ಟರೆ ಏನು ಅರ್ಧ ದೋಸೆ ತಿಂದ್ಬಿಟ್ಟು ಇನ್ನು ನನಗೆ ತಿನ್ನಿಸ್ತಾ. ಪೂರ್ತಿ ತಿಂದಿಲ್ಲ. ನಾವೇನಿಲ್ಲಪ್ಪ, ಫುಲ್ ತಿಂದಿದ್ದೀವಿ. ಆರಾಮಾಗಿ ಒಂದು ನಿದ್ದೆ ಹೋಗ್ಬಿಟ್ರೆ ಅಷ್ಟೇ ಅಷ್ಟೇ.
ಒಬ್ಬರು ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಅವ್ರು ಯಾರಂತ ತೋರಿಸ್ತೀನಿ. ಯಾರು ಹಾಯ್ ಮಾಡಿ. ಇವರ ಸ್ಪೆಷಲ್ ಪರ್ಸನ್ ನಮ್ಮ ಬಾವ ಅವರು. ಯಾರು ಇಲ್ಲ ಬಾವ, ವಿಡಿಯೋ ಟೀ ಬ್ರೇಕ್ ಏನೇನು ವಿಡಿಯೋ ಮಾಡಾಕ್ತೀನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು 2-3 ರೀಚ್ ಆದ್ವಿ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿದ್ದೆ ಹಂಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಫುಲ್ಲು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ನೋಡಿ ಬಾಸ್ ಫುಲ್ಲು ಮಿಂಚ್ತಾ ಇದ್ದಾರೆ ನಮ್ಮ ಬಾಸ್ ಅವರು. ಚೆನ್ನಾಗಿದೆ, ಹೋಗ್ತಾ ಇದ್ದೀವಿ. ಹೊತ್ತಿಸ್ಕೊಂಡ್ಬಿಡೋಣ. ರಾಘವೇಂದ್ರ ಚೇಂಜ್ ಆಯ್ತಾ? ವೀಕೆಂಡಲ್ಲಿ ಬರಬೇಕಂದ್ರೆ ಯೋಚನೆ ಮಾಡಬೇಕು. ನೋಡ್ತಾ ಇದ್ದೀವಿ. ಒಂದು ಟಿಕೆಟ್ ಇದೆ 5 ಜನಕ್ಕೆ 1000 ರೂಪೀಸ್ ಇದೆ. ಬಟ್ ನಾವಿರೋದೇ ಇದ್ದರು, ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಏನು ಹೇಳ್ತೀರಾ? ಬನ್ನಿ, ಫ್ರೀ ದರ್ಶನ ಮಾಡ್ಕೊಂಡು ಹೋಗಿ. ದುಡ್ಡು ಕೊಟ್ಟು ಮಾತ್ರ ದಯವಿಟ್ಟು ಯಾರು ಹೋಗ್ಬೇಡಿ. ಆಮೇಲೆ ಸಂಡೇ ಅಂತೂ ಬರಬೇಡಿ. ಸಂಡೇ ಮಾತ್ರ ಯಾವುದೇ ಕಾರಣಕ್ಕೂ ಬರ್ಬೋದು. ಸಂಡೇ ಮಾತ್ರ ಬರೋದು. ಜನ ನೋಡಿದ್ರೆ ಭಾನುವಾರ ಬರಬೇಕಂದ್ರೆ ಯೋಚನೆ ಮಾಡಿ ಬರಬೇಕು. ಕೇಳಿಸಲ್ಲ ಅನ್ಸುತ್ತೆ ವಾಯ್ಸು, ಅಷ್ಟು ಗಲಾಟೆ ಐತೆ, ಅಷ್ಟು ಜನ ಇದ್ದಾರೆ. ಇದು ರಾಯರ್ದು ಒಂದು ಕ್ಯೂಟ್ ಆಗಿರೋ ಚಿಕ್ಕದು ಏನಂತಾರೆ ಫೋಟೋ ಚೆನ್ನಾಗಿದೆ, ಕ್ಯೂಟಾಗಿ ತಗೊಂಡೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ದೊಡ್ಡ ಫೋಟೋ ತಗೊಂಡೋಗಿದ್ವಿ, ಈ ಸಲ ಚಿಕ್ಕದು ಚೆನ್ನಾಗೈತೆ ಅಂತ ಕ್ಯೂಟಾಗಿರೋರನ್ನ ನಮ್ಮ ರಾಯರ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ನಿಮಗೇನೋ ತೋರಿಸ್ತೀನಿ ರೀ. ಕುರಿಗಳು ಎಷ್ಟು ಕುರಿಗಳೈತೆ. ಕುರಿಗಳು ಇರ್ತಾರಲ್ಲ, ಕುರಿಗಳು ಸಾಕಿರ್ತಾರಲ್ಲ, ಅವರಷ್ಟು ಸೌಕರ್ಯ ಯಾರು ಇರಲ್ಲ. ಒಂದು ಕುರಿಗೆ ಎಷ್ಟು ದುಡ್ಡು ಮಾಡ್ಬೋದು ತಾನೆ. ಅಯ್ಯೋ, ಮತ್ತೆ ಇಲ್ಲಿ ಕೂಡ ಇದೆ. ಎಷ್ಟು ಕುರಿಗಳೈತೆ ಈ ಕಡೆ ಸೈಡ್. ಏನು ಹೇಳ್ತದೆ, ದರ್ಶನ ಎಲ್ಲ ಚೆನ್ನಾಗಾಯಿತು. ಯಾವಾಗ ನಾವು ಹೋಗಿದ್ದೆ 8 ಗಂಟೆಗೇನೋ ಹೋಗಿದ್ವಿ. 8 ಗಂಟೆಗೆ ಹೋಗಿದ್ವಿ. ದರ್ಶನ ಎಲ್ಲ ಆಗೋಷ್ಟೊತ್ತಿಗೆ 10:15 ಆಗೋಯಿತು. ಬಟ್ ಚೆನ್ನಾಗಿತ್ತು. 2 ಸೆಕೆಂಡ್ ದರ್ಶನ ಮಾಡೋದು ಏನೋ ಒಂಥರ ಫೀಲಿಂಗ್ ಗುಡ್. ಆ ಫೀಲಿಂಗ್ ಹೇಳ್ಕೊಳಕ್ಕಾಗಲ್ಲ, ಏನೋ ಒಂಥರ ಸಮಾಧಾನ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಚೆನ್ನಾಗಿತ್ತು. ಆಮೇಲೆ ಹಂಗೆ ಬರ್ತಾ ಅಲ್ಲಿ ಬಿಸಿ ಬಿಸಿ ಇಡ್ಲಿ ತಿಂದ್ಕೊಂಡು ಹೊಟ್ಟೆ ಬೇರೆ ಸಕ್ಕತ್ತಷ್ಟು ಹೋಗ್ಬಿಟ್ಟಿತ್ತಪ್ಪ. ಬೆಳಗ್ಗೆ ತಿಂದ್ಬಿಟ್ಟು ಹೋಗೋಕ್ಕೆ ಒಂದ್ಸಲ ತಿಂದ್ಬಿಟ್ಟು ಹೋಗೋಕ್ಕೆ ದೇವಸ್ಥಾನಕ್ಕೆ, ಅದಕ್ಕೆ ಬಂದೇ ತಿನ್ನೋಣ ಅಂತ ಹೋದ್ವಿ. ಅದು ನೋಡಿದ್ರೆ 11 ಗಂಟೆ ಆಗೋಯ್ತು. ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಏನಪ್ಪ ಚೆನ್ನಾಗಿತ್ತಾ? ಹೇಳು ಏನಾದ್ರು. ಏನು ಹೇಳ್ತೀಯ? ಸಂಡೇ ಹೊತ್ತು ಬರ್ಬೇಕಾ ಬೇಡ? ಯಾರು ಸಂಡೇ ಬರಲೇಬೇಡಿ, ವೀಕೆಂಡಲ್ಲಿ ಬರ್ರಿ. ವೀಕೆಂಡಲ್ಲಿ ಬರ್ರಿ, ವೀಕ್ಡೇಸಲ್ಲಿ ಬನ್ನಿ, ವೀಕೆಂಡಲ್ಲ. ಹೌದು, ತುಂಬ ಅಂದರೆ ತುಂಬ ರಶ್ ಇತ್ತು. ನಾವೇ 8 ಗಂಟೆಲಿ ಹೋಗಿದ್ದು. ಇವಾಗ ಬೇರೆ ಕ್ಯೂ ಸಿಸ್ಟಮ್ ಬೇರೆ ಮಾಡಿದ್ದಾರೆ. ಅದು ಫುಲ್ ಸುತ್ತಾಡ್ಕೊಂಡು ಎಷ್ಟು ಸುತ್ತಾಡ್ಕೊಂಡು ಹೋಗಿದ್ದೀವಿ. ಫುಲ್ ಸುತ್ತಾಡ್ಕೊಂಡು
5-6 ಟೈಮ್ಸ್ ಏನೋ ಬಂದಿದ್ದೀವಿ. ಬಟ್ ಇವತ್ತೇ ಇಷ್ಟು ರಶ್ ನೋಡಿದ್ದು ನಾವು. ಬಟ್ ಆದರೆ ಚೆನ್ನಾಗಾಯಿತು, ಖುಷಿ ಆಯಿತು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮಧುಚಿತ್ರ ಯೂಟ್ಯೂಬ್ ಚಾನಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಲೋ ಬಾಯ್ ಮಾಡಿ.